ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಭುವನ್ ಅಂತ. ನಾನು ಮೈಸೂರಿಂದ ಬರೋದು. ಸೊ ನನಗೆ ಈಗ ನಾನು 10th ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈಗ ನಾನು 1.5 ಆಗಿದೆ ಈ ಅಕಾಡೆಮಿ ಸೇರಿ ಎನಿಫ್ಲೇಮ್ ಅಕಾಡೆಮಿ ಅಂತ. ಸೊ ಅಕಾಡೆಮಿ ಸೇರಿ 1.5 ಮಂತ್ಸ್ ಆಗಿದೆ. ಸೊ ನಾನು ಇಲ್ಲಿ ಬೇಸಿಕ್ ಕ್ಲಾಸ್ ನಡೀತಾ ಇದೆ. ಸೊ ನಾನೀಗ ಬಿಫೋರ್ ಜಾಯ್ನಿಂಗ್ ಎನಿಫ್ಲೇಮ್ ಅಕಾಡೆಮಿ ನಾನು ಸ್ವಲ್ಪ ವೀಕ್ ಇದ್ದೆ ಆರ್ಟ್ಸ್ ಮತ್ತು ಈ ವರ್ಕ್ಸಲ್ಲಿ. ನಾನು ಬೇರೆಯವ್ರನ್ನ ಆರ್ಟ್ ಕಾಪಿ ಮಾಡಿ ನಾನು ನಂದು ಆರ್ಟ್ ಡ್ರಾ ಮಾಡ್ತಿದ್ದೆ. ಆಮೇಲೆ ನಾನು ಇಲ್ಲಿ ಜಾಯ್ನ್ ಆದಮೇಲೆ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ನ್ಯೂ ಟೆಕ್ನಿಕ್ಸ್ ಕಲಿತಾ ಇದ್ದೀನಿ. ಸೊ ಈ ಥರ ಒಂದು ವರ್ಕ್ಸ್ ಮಾಡಬೇಕು, ಈ ಥರ ಒಂದು ಫಿಲಮ್ ಸೆಟ್ಟಲ್ಲಿ ವರ್ಕ್ ಮಾಡಬೇಕು ಅಂತ ನನಗೆ ಮೈಂಡ್ಸೆಟ್ ಬಂತು. ಸೊ ನನ್ನ ಪೇರೆಂಟ್ಸ್ನ ಕೇಳಿದೆ, ನಾನು ಡಿಪ್ಲೊಮಾ ತಗೋಬೋದಾ ಅಥವಾ ಬೇಡವಾ ಅಂತ ಕೇಳಬೇಕು. ತಗೋ, ನಿನ್ಗೆ ಇಂಟ್ರೆಸ್ಟ್ ಏನು ನೋಡು ಅಂತ ಹೇಳಿದ್ರು. ಸೊ ಅವಾಗ ನಾನು ಆನ್ಲೈನ್ ಹುಡ್ಕೋವಾಗ ಸುಮಾರು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿರೋದು ಏನಂದರೆ ಎನಿಫ್ಲೇಮ್ ಅಕಾಡೆಮಿ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಫ್ಯಾಕಲ್ಟೀಸ್ಗಳು ಚೆನ್ನಾಗಿದೆ. ಬಂದು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಸೊ ವಿ ಟೇಕನ್ ಟು ಅಡ್ಮಿಷನ್ ಇದೆ ಎನಿಫ್ಲೇಮ್ ಅಕಾಡೆಮಿ. ಈಗ ಮೊದಲು ಹೆಂಗಿದೆ, ಬಿಫೋರ್ ಹೆಂಗಿದೆ ಅಂತ ನಾನು ಮುಂದೆ ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಆರ್ಟ್ ವರ್ಕ್. ಸೊ ಇಂಪ್ರೂವ್ಮೆಂಟ್ಸ್ಗಳು ಎಲ್ಲ ಕಾಣಿಸ್ತಾ ಇದೆ. ಶೇಡಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಔಟ್ಲೈನ್ಸ್ ಆಗಿರ್ಬೋದು, ಪರ್ಫೆಕ್ಟ್. ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್. ಆ್ಯಂಡ್ ಈಗ ನಾನು ಮುಂದೆ ಏನೋ ಒಂದು ಅಚೀವ್ಮೆಂಟ್ ಮಾಡೋಣ ಅಂತ ಮೋಟಿವೇಶನ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಥ್ಯಾಂಕ್ ಫಾರ್ ವೆರಿ ಸರ್ ಆ್ಯಂಡ್ ರಘು ಸರ್ ಗಿವಿಂಗ್ ದಿಸ್ ಅಪರ್ಚುನಿಟಿ ಫಾರ್ ಮೀ. ಆ್ಯಂಡ್ ಥ್ಯಾಂಕ್ ಯು.